ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಟ್ವಿನ್ ಫ್ಲೇಮ್ ಸರಣಿಯ ಅತ್ಯಂತ ಮಹತ್ವದ ಕಣ್ಣು ತೆರೆಸುವ ಮತ್ತು ಈ ಇಡೀ ಸರಣಿಯ ಮಹಾಮುಕ್ತಾಯದ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಕಳೆದ ಎಪಿಸೋಡ್ಗಳಲ್ಲಿ ನಾವು ಈ ಪವಿತ್ರ ಜರ್ನಿಯ ಪ್ರೀತಿ, ನೋವು, ಶರಣಾಗತಿ ಮತ್ತು ಪುನರ್ಮಿಲನದ ರಹಸ್ಯಗಳ ಬಗ್ಗೆ ಅತ್ಯಂತ ಆಳವಾಗಿ ತಿಳಿದಿದ್ದೀವಿ. ಆದರೆ ಫ್ರೆಂಡ್ಸ್, ಇಂದು ಈ ಸರಣಿಯನ್ನು ಮುಗಿಸುವ ಮುನ್ನ ನಾನು ನಿಮ್ಮ ಮುಂದೆ ಕಹಿ ವಾಸ್ತವದ ಒಂದು ಕರಾಳ ಪರದೆಯನ್ನು ಎಳೆಯಲೇಬೇಕಾಗಿದೆ. ಇಂದು ನಾನು ಮಾತನಾಡುತ್ತಿರುವುದು ಕೇವಲ ಒಂದು ಕಥೆಯ ಬಗ್ಗೆ ಅಲ್ಲ. ಇವತ್ತಿನ ಸಮಾಜದಲ್ಲಿ ಆಧ್ಯಾತ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಒಂದು ಮಹಾಭ್ರಮೆಯ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಟ್ವಿನ್ ಫ್ಲೇಮ್ ಎಂಬ ಈ ಪವಿತ್ರ ದೈವಿಕ ಪರಿಕಲ್ಪನೆಯನ್ನು ಜನ ಹೇಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಗೊತ್ತೇ? ತಮ್ಮ ಹಸನಾದ ಸಂಸಾರವನ್ನು ತಾವೇ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಅವನೇ ನನ್ನ ಡಿವೈನ್ ಮಸ್ಕ್ಯುಲನ್ ಅಥವಾ ಅವಳನ್ನೇ ನನ್ನ ಡಿವೈನ್ ಫೆಮಿನೈನ್ ಎಂದು ಕಲ್ಪಿಸಿಕೊಂಡು ವರ್ಷಗಟ್ಟಲೆ ಜೊತೆಯಲ್ಲಿದ್ದ ಗಂಡನಿಗೆ ಅಥವಾ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಇಡೀ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿಕೊಳ್ಳುತ್ತಿದ್ದಾರೆ. ಟ್ವಿನ್ ಫ್ಲೇಮ್ ಹೆಸರಿನಲ್ಲಿ ನಡೆಯುತ್ತಿರುವ ಈ ಮಾನಸಿಕ ಹಿಂಸೆ, ದ್ರೋಹ ಮತ್ತು ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಇವುಗಳನ್ನು ದೈವಿಕ ಜರ್ನಿ ಎಂದು ತಪ್ಪಾಗಿ ಭಾವಿಸಿ ಸಮಾಜ ಎಲ್ಲೋ ಒಂದು ಕಡೆ ಹಾದಿ ತಪ್ಪುತ್ತಿದೆಯೇ? ನಿಮ್ಮ ಸಂಬಂಧ ನಿಜವಾಗಿಯೂ ಬ್ರಹ್ಮಾಂಡದ ಕನೆಕ್ಷನ್ ಹೌದೋ ಅಥವಾ ಕೇವಲ ಒಂದು ಸೈಕೋ ಮನಸ್ಥಿತಿಯ ಟಾಕ್ಸಿಕ್ ಬಲೆಯೋ? ಬನ್ನಿ, ಇವತ್ತಿನ ಈ ಎಪಿಸೋಡ್ನಲ್ಲಿ ಇದರ ಬಗ್ಗೆ ಚೆನ್ನಾಗಿ ಆಳವಾಗಿ ತಿಳಿಯೋಣ. ವೀಕ್ಷಕರೇ, ಆಧ್ಯಾತ್ಮ ಎನ್ನುವುದು ಬದುಕನ್ನು ಹಸನು ಮಾಡಬೇಕೇ ಹೊರತು ಇರುವ ಬದುಕನ್ನು ಸ್ಮಶಾನ ಮಾಡಬಾರದು. ಟ್ವಿನ್ ಫ್ಲೇಮ್ ಹೆಸರಿನಲ್ಲಿ ಜನರು ಬೀಳುತ್ತಿರುವ ಆ 3 ದೊಡ್ಡ ಬಲೆಗಳು ಯಾವುವು ಗೊತ್ತೇ? ಬನ್ನಿ ತಿಳಿಯೋಣ. ಧರ್ಮವನ್ನು ಮೀರಿ ಸಂಸಾರ ಒಡೆಯುವುದು, ಇದು ಮೊದಲನೆಯ ಬಲೆ. ನೀವು ಈಗಾಗಲೇ ಮದುವೆಯಾಗಿ ಒಂದು ಸುಂದರ ಸಂಸಾರದಲ್ಲಿದ್ದೀರಿ ಎಂದುಕೊಳ್ಳಿ. ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಹೊರಗಡೆ ಎಲ್ಲೋ ಒಬ್ಬ ವ್ಯಕ್ತಿ ಸಿಗುತ್ತಾರೆ. ಆತನ ಕಡೆಗೆ ನಿಮಗೆ ಅತಿಯಾದ ಆಕರ್ಷಣೆ ಉಂಟಾಗುತ್ತದೆ ಅಥವಾ ಆಕೆಯ ಕಡೆ ನಿಮಗೆ ಅತಿಯಾದ ಆಕರ್ಷಣೆ ಉಂಟಾಗುತ್ತದೆ. ಇಲ್ಲಿ 2 ಕಡೆನೂ ಆಗಬಹುದು. ತಕ್ಷಣ ನೀವು ಇವನೇ ನನ್ನ ಜನ್ಮ ಜನ್ಮಾಂತರದ ಟ್ವಿನ್ ಫ್ಲೇಮ್, ಇವನಿಗಾಗಿ ನಾನು ನನ್ನ ಗಂಡನಿಗೆ ಅಥವಾ ಹೆಂಡತಿಗೆ ಡಿವೋರ್ಸ್ ಕೊಡ್ತೀನಿ, ಅವರ ಬದುಕನ್ನು ನಾಶ ಮಾಡ್ತೀನಿ ಎಂದು ಯೋಚಿಸಿದರೆ ಅದು ಆಧ್ಯಾತ್ಮವಲ್ಲ. ಅದು ಕೇವಲ ನಿಮ್ಮ ಮನಸ್ಸಿನ ಸ್ವಾರ್ಥ ಮತ್ತು ಕ್ಷಣಿಕ ಲೌಕಿಕ ಆಕರ್ಷಣೆ ಮಾತ್ರ. ನಿಜವಾದ ದೈವಿಕ ಶಕ್ತಿ ಯಾವತ್ತೂ ಮತ್ತೊಬ್ಬರ ಹಸನಾದ ಬದುಕನ್ನು ಬಲಿಪೀಠಕ್ಕೆ ಇಡಲು ಹೇಳಿಕೊಡುವುದಿಲ್ಲ. ಎರಡನೆಯದು, ನಿರಂತರ ಅಪಮಾನ ಮತ್ತು ದ್ರೋಹವನ್ನು ಸಹಿಸಿಕೊಳ್ಳುವುದು. ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ದಿನಾಲೂ ನಿಂದಿಸುತ್ತಿದ್ದಾರೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಡುತ್ತಿದ್ದಾರೆ, ನಿಮ್ಮ ಆತ್ಮಗೌರವವನ್ನು ಕಾಲಕಸ ಮಾಡುತ್ತಿದ್ದಾರೆ. ಆದರೆ ನೀವು ಮೂರ್ಖರಂತೆ ಕಣ್ಣೀರು ಹಾಕುತ್ತಾ, ಅವರು ನನ್ನ ಟ್ವಿನ್ ಫ್ಲೇಮ್, ಈಗ ರನ್ನರ್ ಹಂತದಲ್ಲಿದ್ದಾರೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ, ನಾನು ಸಹಿಸ್ಕೋಬೇಕು ಅಂದುಕೊಂಡ್ರೆ ನೆನಪಿಡಿ, ನೀವು ಜರ್ನಿಯಲ್ಲಿಲ್ಲ, ಒಬ್ಬ ಕ್ರೂರ ಸೈಕೋ ಮನಸ್ಥಿತಿಯ ವ್ಯಕ್ತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರ. ಮೂರನೆಯದು, ಕಂಟ್ರೋಲಿಂಗ್ ಮತ್ತು ಬ್ಲ್ಯಾಕ್ ಮೇಲ್. ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಸ್ವತಂತ್ರವನ್ನು ಕಸಿದುಕೊಳ್ಳುವುದು, ನೀವು ಯಾರ ಜೊತೆ ಮಾತನಾಡಬೇಕು,
ಏನು ಮಾಡಬೇಕು ಎಂದು ನಿಮ್ಮನ್ನು ಜೈಲಿನಲ್ಲಿಟ್ಟಂತೆ ಕಂಟ್ರೋಲ್ ಮಾಡುವುದು ಟಾಕ್ಸಿಕ್ ರಿಲೇಶನ್ಶಿಪ್ನ ಲಕ್ಷಣವೇ ಹೊರತು ಪವಿತ್ರ ಆತ್ಮಗಳ ಮಿಲನವಲ್ಲ. ಹಾಗಾದರೆ ಇವೆರಡರ ನಡುವಿನ ಅಸಲಿ ವ್ಯತ್ಯಾಸವನ್ನು ನಾವು ಮನೋವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ಹೇಗೆ ಗುರುತಿಸುವುದು? ಇವೆರಡಕ್ಕೂ ಆಕಾಶ ಭೂಮಿಯಷ್ಟೇ ವ್ಯತ್ಯಾಸವಿದೆ. ಟಾಕ್ಸಿಕ್ ರಿಲೇಶನ್ಶಿಪ್ ಸಂಬಂಧದಲ್ಲಿ ನೀವು ಸಿಕ್ಕಿಹಾಕಿಕೊಂಡಾಗ ನಿಮ್ಮ ಆತ್ಮವಿಶ್ವಾಸ ದಿನದಿನಕ್ಕೂ ಕರಗಿ ಹೋಗುತ್ತದೆ. ನಿಮ್ಮ ಕೆರಿಯರ್ ಹಾಳಾಗುತ್ತದೆ. ನಿಮ್ಮ ಮುಖದ ಮೇಲಿರುವ ನಗು ಮಾಯವಾಗಿ ನೀವು ಮಾನಸಿಕ ರೋಗಿಯಾಗುತ್ತೀರಿ. ಇಲ್ಲಿ ಕೇವಲ ನಾನು, ನನ್ನ ಆಸೆ, ನನ್ನ ದೈಹಿಕ ಸುಖ ಅನ್ನುವ ಸ್ವಾರ್ಥ ಮಾತ್ರ ಇರುತ್ತದೆ. ಇಲ್ಲಿ ಒಬ್ಬರು ಮಾಸ್ಟರ್ ಆಗಿರ್ತಾರೆ, ಇನ್ನೊಬ್ಬರು ಸ್ಲೇವ್ ಅಥವಾ ಗುಲಾಮರಾಗಿ ಇರಬೇಕಾಗುತ್ತದೆ. ದೈವಿಕ ಟ್ವಿನ್ ಫ್ಲೇಮ್ ಪಯಣದಲ್ಲಿ ಈ ಜರ್ನಿಯ ಅಂತಿಮ ಗುರಿ ಸಂಸಾರ ಒಡೆಯುವುದಲ್ಲ, ಬದಲಿಗೆ ನಿಮ್ಮನ್ನು ಒಳಗಿನಿಂದ ಮುಕ್ತಗೊಳಿಸುವುದು. ಹೌದು, ಆರಂಭದಲ್ಲಿ ವಿರಹದ ನೋವಿದ್ದರೂ ಆ ನೋವು ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಬೆಳೆಸುತ್ತದೆ. ಅದು ನಿಮ್ಮನ್ನು ಧ್ಯಾನದ ಕಡೆಗೆ ನಡೆಸುತ್ತದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಜಾಗೃತಗೊಳಿಸುತ್ತದೆ. ನಿಮ್ಮ ಕೆರಿಯರ್ನಲ್ಲಿ ನೀವು ದೊಡ್ಡ ಸಾಧನೆ ಮಾಡಲು ಪ್ರೇರೇಪಿಸುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನಿಮ್ಮಲ್ಲಿ ಸೆಲ್ಫ್ ಲವ್ ಅನ್ನು ಹುಟ್ಟುಹಾಕುತ್ತದೆ. ಸ್ನೇಹಿತರೆ, ಆಧ್ಯಾತ್ಮ ಎನ್ನುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ. ನಮ್ಮ ಇಹಲೋಕದ ಕರ್ಮಗಳನ್ನು, ನಮ್ಮ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳ ಜವಾಬ್ದಾರಿಯನ್ನು ಯಾರಿಗೂ ನೋವಾಗದಂತೆ ನಿಭಾಯಿಸುವುದೇ ನಿಜವಾದ ಆಧ್ಯಾತ್ಮ. ನಿಮ್ಮ ಪ್ರಸ್ತುತ ಸಂಗಾತಿಗೆ ಮೋಸ ಮಾಡಿ, ಧರ್ಮವನ್ನು ಮೀರಿ, ಟ್ವಿನ್ ಫ್ಲೇಮ್ ಎಂಬ ಬೋರ್ಡ್ ಹಾಕಿಕೊಂಡು ತಿರುಗುತ್ತಿದ್ದರೆ ಬ್ರಹ್ಮಾಂಡ ಯಾವತ್ತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ. ನೆನಪಿಡಿ, ನಿಜವಾದ ಟ್ವಿನ್ ಫ್ಲೇಮ್ಸ್ ದೈಹಿಕವಾಗಿ ಒಂದಾಗದೇ ಇದ್ದರೂ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಪರಸ್ಪರರ ಆತ್ಮದ ಬೆಳವಣಿಗೆಯನ್ನು ಮಾತ್ರ ಬಯಸುತ್ತಾರೆ. ಅವರು ಯಾವತ್ತೂ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸುವುದಿಲ್ಲ. ಹಾಗಾಗಿ ಆಧ್ಯಾತ್ಮದ ಹೆಸರಿನಲ್ಲಿ ನಡೆಯುವ ಇಂತಹ ಮಾನಸಿಕ ಭ್ರಮೆಗಳಿಂದ ಮತ್ತು ತಪ್ಪು ನಿರ್ಧಾರಗಳಿಂದ ಹಿಂದೆ ಹೊರಬನ್ನಿ. ವೀಕ್ಷಕರೇ, ಟ್ವಿನ್ ಫ್ಲೇಮ್ ಎನ್ನುವುದು ಎರಡು ಶರೀರಗಳ ಲೌಕಿಕ ಮಿಲನಕ್ಕಿಂತ ಹೆಚ್ಚಾಗಿ ಎರಡು ಪರಿಪೂರ್ಣ ಆತ್ಮಗಳ ಮಹಾಯಾನ. ಈ ಸರಣಿಯ ಮೂಲಕ ನಾನು ನಿಮಗೆ ಹೇಳಲು ಬಯಸಿದ್ದು ಇಷ್ಟೇ. ನಿಮ್ಮ ಜರ್ನಿ ಯಾವುದೇ ಇರಲಿ, ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಒಳಗಿನ ದೈವಿಕ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿಗಾಗಿ ನಿಮ್ಮ ಇಡೀ ಬದುಕನ್ನು ಕತ್ತಲೆಗೆ ದೂಡಬೇಡಿ. ಕಳೆದ ಎಪಿಸೋಡ್ಗಳಿಂದ ನಮ್ಮ ಈ ವಿಶೇಷ ಟ್ವಿನ್ ಫ್ಲೇಮ್ ಸರಣಿಯನ್ನು ಅತಿಯಾಗಿ ಪ್ರೀತಿಸಿ, ನಿಮ್ಮ ಪ್ರತಿಯೊಂದು ಕಣ್ಣೀರ ಹನಿಯ ಅನುಭವವನ್ನು ಕಮೆಂಟ್ ಮಾಡಿ ನನ್ನನ್ನು ನಿಮ್ಮ ಮನೆಯ ಮಗಳಂತೆ ಬೆಂಬಲಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಕಡೆಯ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು ಎಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಕುತೂಹಲಕಾರಿ ಆಧ್ಯಾತ್ಮದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೀನಿ. ಸದಾ ಜಾಗೃತರಾಗಿರಿ, ಪಾಸಿಟಿವ್ ಆಗಿರಿ. ತಾಯಿ ಜಗನ್ಮಾತೆ ನಿಮ್ಮೊಂದಿಗಿದ್ದಾರೆ. ಧನ್ಯವಾದಗಳು.